ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಲೋಕಾಯುಕ್ತ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ, ಕಷ್ಟ ನಡೀತಾ ಇದ್ದಾರೆ. ತಮಗೇನು ಒಂದು ಪವರ್ ಕೊಟ್ಟಿದ್ದಾರೆ, ಪವರ್ ರಿಲೇಟೆಡ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿಗಳು ಸಾಕಷ್ಟು ಇದ್ದಾವೆ. ಒಂದು 11 ಜನ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ದಾರೆ. ಕೋಟಿಗಳಲ್ಲೇ ಅವರ ದುಡ್ಡನ್ನು ಹೊರಗೆ ತೆಗೆದಿದ್ದಾರೆ. ಇಲ್ಲ ಈ ಮೊದಲು ಅವರು ಯಾರು ಏನು ಅನ್ನೋದನ್ನು ನೋಡಿಕೊಂಡು ನಂತರ ಒಂದು 2-3 ಮಾತು ಮಾತಾಡ್ಬೋದೇನೋ. ಯಾಕಂದ್ರೆ ಮೊದಲು ಮಾತಾಡಿದ್ರೆ ಅದ್ರ ಮಜಾ ಇರೋದಿಲ್ಲ. ಬಟ್ ಲೋಕಾಯುಕ್ತ ಪೊಲೀಸರು ನಾವು ಹ್ಯಾಟ್ಸಪ್ ಹೇಳಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಅವ್ರು ಮಾಡಿದ್ದು ಒಳ್ಳೆ ಕೆಲಸ ಮಾಡಿದಾರೆ. ಆದರೆ ಇವರಿಗೆಲ್ಲ ಶಿಕ್ಷೆ ಆಗ್ತದನ, ಶಿಕ್ಷೆಗೆ ಸಿಗ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದೇನೂ ಇರಲಿ, ಶಿಕ್ಷೆ ನಂತರ ವಿಚಾರ ಮಾಡಿರಾಯ್ತು. ಯಾಕಂದ್ರೆ ಅದಕ್ಕೆ ತನ್ನದೇ ಅಂತ ಏನೇನೋ ಇದ್ದಾವೆ, ಗಾಲ್ ಮೇಲೆ ಏನೇನು ಇದ್ದಾವೆ. ಇವ್ರು ಹಿಡಿಯೋ ಕೆಲಸ ತಮ್ಮ ಕೆಲಸ ಮಾಡಿದ್ದಾರೆ. ಇನ್ನು ಶಿಕ್ಷೆ ಕೊಡಿಸೋ ಕೆಲಸ ಯಾರ್ದು ಅದು ಮಾಡಿದ ಉತ್ತಮ. ನೋಡೋಣ ಅದನ್ನು ಮೊದಲು ಏನು ಮಾಡಿದಾರೆ, ಯಾರು ಎಷ್ಟೆಷ್ಟು ಹೊಡ್ಕೊಂಡಿದ್ದಾರೆ, ಎಷ್ಟು ಗಂಟೆ ಮಾಡ್ಯಾರ ಅಂತೇಳಿ. ಮೋಸ್ಟ್ಲಿ ಇವರೆಲ್ಲ KS ಅಂಡರ್ದಲ್ಲಿ ಬರುತ್ತಿರೋ ಅಂತ ಕಾಣ್ತಾರೆ. ಅದು ಯಾಕೋ ಏನೋ IAS ಅಥವಾ IPS ಅಂಡರ್ದಲ್ಲಿ ಇದ್ದಂಥ ವ್ಯಕ್ತಿಗಳು ಪ್ರಾಮಾಣಿಕರಿದ್ದಾರೆ ಕಾಣ್ತದೆ. ಪಾಪ ಲೋಕಾಯುಕ್ತ ಅಡಿಯಲ್ಲಿ ಬರ್ತಾರಿಲ್ಲ ಗೊತ್ತಿಲ್ಲ. ಬಟ್ ಅದು ಹಿಡಿದು ಸಾಹಸ ಮಾಡಬೇಕಾಗಿತ್ತು, ಮಾಡಿರೋ ಒಟ್ಟು ಮಾಡಿದ್ದಾರೆ. ಅದಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ತಾನೆ. ಒಂದು ವಿಷಯಕ್ಕೆ ಎಂಟ್ರಿ ಮಂಜುನಾಥ್ G ಅಂತೇಳಿ ವೈದ್ಯಾಧಿಕಾರಿ, ಡಾಕ್ಟರ್ ವೈದ್ಯಾಧಿಕಾರಿ, ಹೆರಿಗೆ ಆಸ್ಪತ್ರೆ ಮಲ್ಲಸಂದ್ರ ಬೆಂಗಳೂರು ಅವರು ಮಲ್ಲಸಂದ್ರದ್ದು 1.85 1.85 ಕೋಟಿ ಮೌಲ್ಯದ ಒಂದು ನಿವೇಶನ, ಒಂದು ಮನೆ, ಒಂದು ಫ್ಲ್ಯಾಟ್. ಫ್ಲ್ಯಾಟ್ ಇಷ್ಟು ಹೊಂದಿದ್ದಾರೆ ಮನುಷ್ಯ. ಮುಂದೆ 1.39 ಕೋಟಿ ಮೌಲ್ಯದ ಚಿನ್ನಾಭರಣ, ವಾಹನಗಳು, ನಗದು ಮತ್ತು ಗೃಹೋಪಯೋಗಿ ವಸ್ತುಗಳು. ಮುಂದೆ ಇದೆಲ್ಲ ಕೊಡ್ಕೊಂಡು 3.24 ಕೋಟಿ ಆಸ್ತಿಯ ಒಟ್ಟು ಮೌಲ್ಯ. ಅಂದ್ರೆ 3.5 ಕೋಟಿ ರೂಪಾಯಿ ಗಳಿಸ್ಕೊಂಡಾನ. ಇದಕ್ಕೆ ಏನು ಲೆಕ್ಕಪತ್ರ ಇಲ್ಲ, ಗಳಿಸ್ಕೊಂಡಿದ್ದಂಗೆ ಸ್ವಾಹಂ ಅಂತೇಳಿ. ಇನ್ನು ನಂತರ ಬರೋರು MK ಗಂಗಮರಿಗೌಡ ಅಂತೇಳಿ ಸರ್ವೆ